ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಉದ್ಯೋಗಾಕಾಂಕ್ಷಿಗಳಿಗೆ ಸರ್ಕಾರದ ಬಂಪರ್ ಕೊಡುಗೆ ಇದು. 56,432 ಹುದ್ದೆಗಳ ನೇಮಕಾತಿಗೆ ಸಂಪುಟ ಕಡೆಯಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಮೀಸಲಾತಿ ಇಕ್ಕಟ್ಟಿಗೆ ಸದ್ಯ ತೆರೆ ಬಿದ್ದಿದೆ. ಧಾರವಾಡ ಹೋರಾಟಕ್ಕೆ ಸಿಕ್ಕಿರುವಂತ ಜಯ ಇದು. ಸದ್ಯಕ್ಕೆ 50% ಮಿತಿಯಲ್ಲೇ ಉದ್ಯೋಗ ನೇಮಕಾತಿಗೆ ಈಗಾಗಲೇ ಚಾಲನೆ ನೀಡಲಾಗಿದೆ. ಸೊ ಹಂಗಾಗಿ ಕಾನೂನು ಸಂಘರ್ಷದ ನಡುವೆ ಈಗ ಮಹತ್ವದ ಹೆಜ್ಜೆಯನ್ನು ಇಟ್ಟಿರುವಂಥದ್ದು ಸರ್ಕಾರ. ಸೊ ಉದ್ಯೋಗಾಕಾಂಕ್ಷಿಗಳಿಗೆ ಸರ್ಕಾರದ ಕಡೆಯಿಂದ ಸಿಗ್ತಾ ಇರುವಂತಹ ಬಂಪರ್ ಕೊಡುಗೆ. ಮೊನ್ನೆ ಧಾರವಾಡದಲ್ಲಿ ಆಗಿರುವಂತಹ ಹೋರಾಟದ ಇಂಪ್ಯಾಕ್ಟ್ ಇದು. 56,432 ಹುದ್ದೆಗಳ ನೇಮಕಾತಿಗೆ ಈಗ ಸಂಪುಟದ ಕಡೆಯಿಂದ ಗ್ರೀನ್ ಸಿಗ್ನಲ್ ಕೊಡಲಾಗಿದೆ. ಬೆಂಗಳೂರು ಚಲೋ ಮಾಡ್ತೀವಿ ಅಂತ ಹೇಳಿ ಸರ್ಕಾರಕ್ಕೆ ನೇರ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಧಾರವಾಡದಲ್ಲಿ ಆಗಿರೋದು ಜಸ್ಟ್ ಆರಂಭ ಅದು ಅಂತ. ವಿದ್ಯಾರ್ಥಿಗಳ ಹೋರಾಟ ಇತ್ತಲ್ಲ ಧಾರವಾಡದಲ್ಲಿ, ಅದು ಜಸ್ಟ್ ಆರಂಭ. ಬೆಂಗಳೂರು ಚಲೋದಲ್ಲಿ ನಮ್ಮ ಪ್ರತಿಭಟನೆಯ ಕಿಚ್ಚು ಹೇಗಿರುತ್ತೆ ನೋಡಿ ಅನ್ನುವಂಥ ನೇರ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಸೊ ಸಂಪುಟ ಸಭೆಯಲ್ಲಿ ನಿನ್ನೆ ಸಂಜೆ ಸಂಪುಟ ಸಭೆ ಮಾಡಲಾಗತ್ತೆ. ಆ ಸಂಪುಟ ಸಭೆಯಲ್ಲಿ ತೆಗೆದುಕೊಂಡಿರುವಂತಹ ಮಹತ್ವದ ನಿರ್ಧಾರ 56,432 ಹುದ್ದೆಗಳ ನೇಮಕಾತಿಗೆ ಸಂಪುಟ ಕಡೆಯಿಂದ ಈಗ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಮೀಸಲಾತಿ ಇಕ್ಕಟ್ಟಿಗೆ ತೆರೆ ಬಿದ್ದಿದೆ. ಧಾರವಾಡ ಹೋರಾಟಕ್ಕೆ ಸಿಕ್ಕಿರುವಂಥ ಜಯ ಇದು. ಸದ್ಯಕ್ಕೆ 50% ಮಿತಿಯಲ್ಲೇ ಉದ್ಯೋಗ ನೇಮಕಾತಿ ಆಗಲಿ ಅನ್ನುವಂಥ ಸೂಚನೆ ನೀಡಲಾಗಿದೆ. ಎಲ್ಲ ಸಚಿವರು ಇದ್ದರು ಈ ಒಂದು ಸಂಪುಟ ಸಭೆಯಲ್ಲಿ. ಅವರೆಲ್ಲರೂ ಕೂಡ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. 2,84,000ಕ್ಕಿಂತ ಹೆಚ್ಚು ಉದ್ಯೋಗಗಳು ಖಾಲಿ ಇದ್ದಾವೆ. ಅದನ್ನು ಭರ್ತಿ ಮಾಡಬೇಕು ಅನ್ನುವಂಥ ಬೇಡಿಕೆ ಇತ್ತು. ನಿರುದ್ಯೋಗಿಗಳ ಹೋರಾಟ, ಅದನ್ನು ನಿರುದ್ಯೋಗಿ ಅಂತ ಹೇಳೋಕ್ಕೆ ಕೂಡ ಒಂಥರ ಆಗುತ್ತೆ. ಸೊ ಅಭ್ಯರ್ಥಿಗಳು ಯಾವಾಗ ಹೋರಾಟವನ್ನು ಮಾಡಿದ್ರಲ್ಲ ಆವಾಗ ಸರ್ಕಾರ ಎಚ್ಚೆತ್ಕೊಳ್ತು. ಈಗ 56,000ಕ್ಕಿಂತ ಹೆಚ್ಚು ಉದ್ಯೋಗಗಳನ್ನು ಭರ್ತಿ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ. 56,432 ಹುದ್ದೆಗಳ ನೇಮಕಾತಿ ಮಾಡಬೇಕು, ಅದು 30 ದಿನಗಳ ಒಳಗೆ ಅಂಥೇಳಿ. ಇದು ಒಳ್ಳೆಯ ನಿರ್ಧಾರ.